ಮೇಲ್ಮನೆ ಮಹಾಯುದ್ಧದಲ್ಲಿ ನಂಬರ್ಗೆ ಮಾಟ ಕೂಡ ಶುರುವಾಗಿದೆ. ಇವತ್ತು ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆ ಮಾತ್ರ ಬಹಳಷ್ಟು ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇರುವಂತದ್ದು. ಕಾರಣ ಏನು ಅಂತಂದ್ರೆ ಈ ಬಾರಿಯ ಎಂಎಲ್ಸಿ ಚುನಾವಣೆ ಏನಿದೆ, ಈ ಒಂದು ನಂಬರ್ಗೆ ಮಾಟ ಇದೆಯಲ್ಲ, ಈಗ ಆರಂಭ ಆಗ್ತಾ ಇದೆ. ಆತ್ಮಸಾಕ್ಷಿ, ಕ್ರಾಸ್ ವೋಟಿಂಗ್, ಗೆಲುವಿನ ಲೆಕ್ಕಾಚಾರ ಬಹಳಷ್ಟು ಮಟ್ಟಿಗೆ ಇದೆಲ್ಲವೂ ಕೂಡ ಸದ್ಯಕ್ಕೆ ಗಮನದಲ್ಲಿ ಇರುವಂತದ್ದು. ಅದರಲ್ಲೂ ಕೂಡ ಇವತ್ತು ಬೆಳಗ್ಗೆಯಿಂದ ಸುಮಾರು 9 ಅಥವಾ 9:30ಯಿಂದ ಈ ಒಂದು ಮತದಾನ ಕೂಡ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಇವತ್ತು ಸಂಜೆ 5 ಗಂಟೆ ಅಥವಾ 6 ಗಂಟೆ ಹೊತ್ತಷ್ಟರಲ್ಲಿ ಎಲ್ಲವೂ ಕೂಡ ಫಲಿತಾಂಶ ಕೂಡ ಹೊರಬಿಡುತ್ತೆ. ಅಂತಂದ್ರೆ ಈ ಒಂದು ಪರಿಷತ್ತಿನ 7 ಸ್ಥಾನಕ್ಕೋಸ್ಕರ ನಡೀತಾ ಇರುವಂತಹ ಈ ಒಂದು ಚುನಾವಣೆಯಲ್ಲಿ ಯಾವ ಪಕ್ಷದಿಂದ ಯಾವ ಅಭ್ಯರ್ಥಿಗೆ ಗೆಲುವು ಸಿಗುತ್ತೆ ಅನ್ನುವಂಥದ್ದು. ಮೇಲ್ಮನೆಯು ಮಹಾಯುದ್ಧದಲ್ಲಿ ನಂಬರ್ಗೆ ಮಾಟ ಶುರುವಾಗಿದೆ. ಆತ್ಮಸಾಕ್ಷಿ, ಕ್ರಾಸ್ ವೋಟಿಂಗ್ ಒಂದು ಕಡೆ, ಗೆಲುವಿನ ಲೆಕ್ಕಾಚಾರ ಕೂಡ ಇರುವಂತದ್ದು. ಜೆಡಿಎಸ್ ಹಾಗೂ ಕೈಪಡೆ 5ನೇ ಅಭ್ಯರ್ಥಿ ಮಧ್ಯೆ ಫೈಟ್ ಜೋರಾಗಿದೆ. ವಿನಯ್ ಕಾರ್ತಿಕ್ ಮತ್ತು ಗೋವಿಂದರಾಜು ಸಮರ. ಅಭ್ಯರ್ಥಿಗಳ ಗೆಲ್ಲಿಸಿಕೊಳ್ಳಲು ಕೊನೆ ಕ್ಷಣದ ರಣತಂತ್ರ ಇಲ್ಲಿ ರೂಪಿಸಲಾಗ್ತಾ ಇದೆ. ಮಧ್ಯಾಹ್ನ 1 ಗಂಟೆವರೆಗೂ ಕೂಡ 219 ಶಾಸಕರಿಂದ ಮತದಾನ ನಡೆದಿದೆ. ಇನ್ನು 2 ಶಾಸಕರ ಮತದಾನ ಮಾಡೋದು ಬಾಕಿ ಇದೆ. ಬಹುತೇಕ ಮುಕ್ತಾಯ ಹಂತಕ್ಕೆ ತಲುಪಿದೆ ಈ ಒಂದು ವೋಟಿಂಗ್. ಹೀಗೆ ಎಲ್ಲಾ ಶಾಸಕರು ಕೂಡ ಇವತ್ತು ಬೆಳಗ್ಗೆಯಿಂದ ವಿಧಾನಸೌಧಕ್ಕೆ ಆಗಮಿಸ್ತಾ ಇದ್ದಾರೆ, ಮತ ಚಲಾಯಿಸಿದ್ದಾರೆ. ಕೆಲವೊಮ್ಮೆ ಕ್ರಾಸ್ ವೋಟಿಂಗ್ ಕೂಡ ಆಗಿದೆ. ಕ್ರಾಸ್ ವೋಟಿಂಗ್ ಇಂದ ಆಲ್ಮೋಸ್ಟ್ ಇದು ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಕೂಡ ಆಯಿತು. ಇದೆಲ್ಲವೂ ಕೂಡ ಒಂದು ಕಡೆ ಆದ್ರೆ, ಗೆಲುವಿನ ಲೆಕ್ಕಾಚಾರ ಕಾಂಗ್ರೆಸ್ ಮತ್ತೆ ಬಿಜೆಪಿಯಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇದೆ. ಮತ್ತೊಂದು ಕಡೆ ಜೆಡಿಎಸ್ ಅಭ್ಯರ್ಥಿ ಯಾವಾಗ ಗೋವಿಂದರಾಜು ಕಣಕ್ಕಿಳಿದ್ರು, ಅದಾದ ನಂತರ ಅಲ್ಲಿ ಎಲ್ಲವೂ ಕೂಡ ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಅಂತ ಅದು ಹೇಳ್ಬೋದು. ಕಾರಣ ಏನು ಅಂತಂದ್ರೆ, ಇಲ್ಲಿ ಆಲ್ಮೋಸ್ಟ್ ಬಿಜೆಪಿನ ಎಲ್ಲಾ ಶಾಸಕರು ಕೂಡ ಅವರಿಗೆ ಮತ ಹಾಕ್ತಾರೆ ಅಥವಾ ಅವ್ರಿಗೆ ಮುನ್ನೆಲೆಗೆ ತರ್ತಾರೆ ಅನ್ನುವಂಥ ಒಂದು ನಂಬಿಕೆ. ಇದೆಲ್ಲವೂ ಕೂಡ ಒಂದು ಕಡೆ ಆದ್ರೆ, ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಪಡೆಯಲ್ಲಿ 5ನೇ ಅಭ್ಯರ್ಥಿ ಮಧ್ಯೆ ಕೂಡ ದೊಡ್ಡ ಮಟ್ಟದಲ್ಲಿ ಫೈಟ್ ಈಗ ನಡೀತಾ ಇದೆ. ಗೋವಿಂದರಾಜು ಸಮರ ಸಾರ್ತಾ ಇದ್ದಾರೆ. ಅಭ್ಯರ್ಥಿಗಳನ್ನ ಹೇಗಾದ್ರೂ ಗೆಲ್ಲಿಸ್ಕೊಳ್ಬೇಕು ಅಂತ ಹೇಳಿ 3 ಪಕ್ಷದಿಂದ ರಣತಂತ್ರ ಬಲು ಜೋರಾಗಿ ನಡೀತಾ ಇದೆ. ಇನ್ನು 2 ಶಾಸಕರ ಮತದಾನ ಮಾಡೋದು ಬಾಕಿ ಇದೆ. ಆಲ್ಮೋಸ್ಟ್ ಬಹುತೇಕ ಮುಕ್ತಾಯ ಹಂತಕ್ಕೆ ಬಂದು ತಲುಪ್ತಾ ಇದೆ ಈ ಒಂದು ವೋಟಿಂಗ್ ಪ್ರಕ್ರಿಯೆ. ಇನ್ನೇನು ಸಂಜೆ 5 ಗಂಟೆ ಅಷ್ಟರಲ್ಲಿ ಇದೆಲ್ಲವೂ ಕೂಡ ಮುಕ್ತಾಯ ಆಗೋಗುತ್ತೆ. ಅದಾದ ನಂತರ ಸಂಜೆ 6 ಗಂಟೆ ನಂತರ ಫಲಿತಾಂಶ ಕೂಡ ಹೊರಗೆ ಬೀಳುತ್ತೆ. ಹಾಗಾಗಿ ಬಹಳ ಕುತೂಹಲ ಇದೆ ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆ. ಎಂಎಲ್ಸಿಗಳನ್ನ ಆಯ್ಕೆ ಮಾಡೋದು ಅಥವಾ ವಿಧಾನ ಪರಿಷತ್ ಸದಸ್ಯರನ್ನ ಆಯ್ಕೆ ಮಾಡಿ ತಮ್ಮ ಪಕ್ಷಕ್ಕೋಸ್ಕರ ಕೆಲಸ. ನಾವು ಯಾವ ತಂತ್ರಗಾರಿಕೆ ಮಾಡಕ್ ಹೋಗಿಲ್ಲ, ಬರೀ ಎಂಎಲ್ಎಗಳು ಕೂತಿದ್ದೀವಿ. ನಮ್ಮ ಎಂಎಲ್ಎ ಹುಷಾರಿರ್ಲಿಲ್ಲ, ವೆಯ್ಟ್ ಮಾಡ್ತಿದ್ದೆ ಅವ್ನು ಬರಲಿ ಅಂತ. ಬಿಜೆಪಿ ಮತ್ತು ಜೆಡಿಎಸ್ ಇಂದ ಕಾಂಗ್ರೆಸ್ಗೆ ಮತಗಳು ಬಂದಿವೆ ಕೆಲವೊಂದು ಹೇಳ್ತಾರೆ. ಕ್ರಾಸ್ ವೋಟಿಂಗ್ ಆಗಿದೆ ಸರ್. ನನಗೆ ಗೊತ್ತಿಲ್ಲ ಕ್ರಾಸ್ ಯಾಕೆ ಕ್ರಾಸ್ ಆಗ್ತದೆ. ನಮ್ಮ ಹತ್ರ ಏನು ಓಟ್ ಇದೆ, ನಮ್ಮ ಓಟ್ ನಮ್ಗೆ ಹಾಕೊಳ್ಳಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಅಷ್ಟೇ. ನಾವೆಲ್ಲ ಸೇರಕ್ಕೆ, ಅವ್ರಿಗೆಲ್ಲ ಟ್ರೈನಿಂಗ್ ಕೊಡೋಕ್ಕೆ. ಯಾಕೆಂದ್ರೆ ಈ ಇದೆಯಲ್ಲ ಪ್ರಿಫರೆನ್ಷಿಯಲ್ ವೋಟಿಂಗ್, ಅದು ಗುರುತು ಮಾಡೋದ್ರಲ್ಲೂ ಬೇಕಾದಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ನಮ್ಮ ಅನುಭವನ ಅವ್ರಿಗೆಲ್ಲ ತಿಳಿಸಿದ್ವಿ. ಎಂಎಲ್ಎಗಳೆಲ್ಲ ಸುಮಾರು 60 ಜನ. ಇದೀಗ ನಮ್ಮ ಪ್ರತಿನಿಧಿ ಗೋವಿಂದರಾಜು ಯತ್ನಾಳ್ ಅವ್ರ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಹೀಗೆ ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿರುವಂತಹ ಹೇಳಿಕೆ ಇದು. ನಮ್ಮ ರಾಜನೀತಿ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಆತ್ಮಸಾಕ್ಷಿಯಾಗಿ ನಾನು ಮತ ಹಾಕಿದ್ದೀನಿ ಅಷ್ಟೇ, ನನಗೆ ಯಾವ ಒಂದು ಪಕ್ಷದ ಚಿಹ್ನೆಗೆ ಮತ ಹಾಕಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಹಾಕಿದ್ದೀನಿ ಅಷ್ಟೇ ಅಂತ ಅವ್ರು ಹೇಳ್ತಿದ್ದಾರೆ. ಕಾರಣ ಏನು ಅಂತಂದ್ರೆ, ಎಲ್ಲೋ ಒಂದು ರೀತಿಯಾಗಿ ಬಿಜೆಪಿ ಉಚ್ಚಾಟಿತ ಶಾಸಕರು ಅಥವಾ ಉಚ್ಚಾಟಿತ ನಾಯಕರು ಕಾಂಗ್ರೆಸ್ಗೆ ಮತದಾನ ಮಾಡಿದ್ದು ಅಥವಾ ಕಾಂಗ್ರೆಸ್ಗೋಸ್ಕರ ವೋಟ್ ಮಾಡಿದ್ದು ಎಲ್ಲೋ ಒಂದು ರೀತಿಯಾಗಿ ಬಹಳಷ್ಟು ಕುತೂಹಲ ಇತ್ತು. ಇಲ್ಲಿ ಕ್ರಾಸ್ ವೋಟಿಂಗ್ ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲೇ ಸಾಬೀತಾಗೋಯ್ತು. ಹಾಗಾಗಿ ಯತ್ನಾಳವ್ರಿಗೂ ಕೂಡ ಈಗಾಗಲೇ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ, ಅದೇನು ಹೊಸ ವಿಚಾರ ಅಲ್ಲ. ಹಾಗಾಗಿ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿರುವಂತಹ ಯತ್ನಾಳ್ ಅವರು ಕೂಡ ಎಲ್ಲೋ ಕ್ರಾಸ್ ವೋಟಿಂಗ್ ಮಾಡ್ಬಿಡ್ತಾರಾ ಅಥವಾ ಅವ್ರ ಮನಸ್ಥಿತಿ ಏನಾದರೂ ಬದಲಾಗಿದೆಯಾ ಅನ್ನುವಂಥ ಕುತೂಹಲ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತು. ಬಟ್ ಇಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ಆಲ್ಮೋಸ್ಟ್ ಅಷ್ಟು ಸುಲಭವಾಗಿ ಬಿಜೆಪಿನ ಯತ್ನಾಳ್ ಬಿಟ್ಕೊಟ್ಟಿಲ್ಲ. ಈ ಹಿಂದೆಯೂ ಕೂಡ ನಾವು ಗಮನಿಸೋದಾದ್ರೆ, ಹಾಗಾಗಿ ಆಲ್ಮೋಸ್ಟ್ ಯತ್ನಾಳ್ ಅವ್ರ ಕಡೆಯಿಂದ ಕ್ರಾಸ್ ವೋಟಿಂಗ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರು ತಮ್ಮ ಅಭ್ಯರ್ಥಿಗಳನ್ನೇ ಗೆಲ್ಲಿಸಬೇಕು ಅಥವಾ ತಮ್ಮ ಅಭ್ಯರ್ಥಿಗಳ ಪರವಾಗಿ ಅವತ್ತು ನಿಲ್ಲುವಂತ ಒಬ್ಬ ನಾಯಕ. ಹಾಗಾಗಿ ಈಗ ಕೊಟ್ಟಿರುವಂತಹ ಹೇಳಿಕೆ ಇದು ಯತ್ನಾಳ್ ಅವರು. ಅಂತಂದ್ರೆ, ನನ್ನ ಆತ್ಮಸಾಕ್ಷಿಯಾಗಿ ನನಗೆ ಯಾವ ಪಕ್ಷದ ಅಭ್ಯರ್ಥಿಗೆ ಮತದಾನ ಮಾಡಬೇಕು ಅಥವಾ ಮತ ಚಲಾಯಿಸಬೇಕು ಅಂತ ಅನಿಸಿದೆಯೋ ನಾನು ಅದನ್ನ ಮಾಡಿದ್ದೀನಿ ಅಂತ ಹೇಳಿ ನಿಮ್ಮ ರಾಜ್ ನ್ಯೂಸ್ ಜೊತೆ ಯತ್ನಾಳ್ ಅವರು ಇಷ್ಟೊತ್ತು ಮಾತನಾಡಿ ಇದನ್ನ ತಿಳಿಸಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಬಿಜೆಪಿ ಹೈಕಮಾಂಡ್ ಏನಾದರೂ ನಿಮಗೆ ಸೂಚನೆ ಕೊಟ್ಟಿದೆಯಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಇತ್ತು. ಅದಕ್ಕೆ ಅವ್ರು ಯಾವುದೇ ರಿಯಾಕ್ಷನ್ ಕೊಡಲಿಲ್ಲ. ಅದೆಲ್ಲವೂ ಕೂಡ ಹೊರತಾಗಿ ನನ್ನ ಒಂದು
ಆತ್ಮಸಾಕ್ಷಿಯಿಂದ ನಾನು ಮತ ಚಲಾಯಿಸಿದ್ದೀನಿ, ನನಗೆ ಯಾವ ಪಕ್ಷದ ಅಭ್ಯರ್ಥಿಗೆ ಗೆಲ್ಲಿಸಬೇಕು ಅಥವಾ ಯಾವ ಪಕ್ಷಕ್ಕೆ ನಾನು ಮತದಾನ ಮಾಡಬೇಕು ಅದನ್ನು ಮಾಡಿದ್ದೀನಿ ಅಂತ ಹೇಳಿ ಯತ್ನಾಳ್ ಅವರು ಹೇಳ್ತಾ ಇರುವಂಥದ್ದು. ಕಾರಣ ಏನು ಅಂತಂದರೆ ಈಗಾಗಲೇ ಬಿಜೆಪಿ ಉಚ್ಚಾಟಿತ ನಾಯಕರು ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿರುವಂಥದ್ದು. ಇದು ಕಾಂಗ್ರೆಸ್ಗೆ 100% ಪ್ಲಸ್ ಪಾಯಿಂಟ್ ಆಗ್ತಾ ಇದೆ, ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಆಗೋದ್ರಲ್ಲಿ ಯಾವುದೇ ಒಂದು ಅನುಮಾನವೇ ಇಲ್ಲ. ಹಾಗಾಗಿ ಎಲ್ಲ ಒಂದು ರೀತಿಯಾಗಿ ಯತ್ನಾಳ್ ಅವರು ಕೂಡ ಈ ಒಂದು ವಿಚಾರದಲ್ಲಿ ಏನು ಮಾಡಬಹುದು ಅನ್ನೋಂಥದ್ದು ಕೂಡ ಬಹಳಷ್ಟು ಕುತೂಹಲ ಇತ್ತು. ಹಾಗಾಗಿ ಆತ್ಮಸಾಕ್ಷಿಯಾಗಿ ಯಾರಿಗೆ ಮತ ಹಾಕಬೇಕು ನಾನು ಹಾಕಿದ್ದೀನಿ ಅಂತೇಳಿ ವಿಧಾನಸೌಧದಲ್ಲಿ ಯತ್ನಾಳ್ ಅವರು ನಿಮ್ಮ ರಾಜ್ ನ್ಯೂಸ್ ಜೊತೆ ಈ ರೀತಿಯಾಗಿ ಮಾತನಾಡಿದ್ರು. ನಾನು ಬಿಜೆಪಿ ಚಿಹ್ನೆ ಅಡಿ ಗೆದ್ದು ಶಾಸಕನಾಗಿದ್ದೆ, ಹಾಗಾಗಿ ಪಕ್ಷ ಸೂಚನೆ ಕೊಟ್ಟಿರುವಂಥ ಅಭ್ಯರ್ಥಿಗೆ ಮತ ಹಾಕಿದ್ದೀನಿ. ಒಂದೊಂದು ಕಡೆ ಆತ್ಮಸಾಕ್ಷಿ ಕೂಡ ಇರುತ್ತಲ್ವಾ, ಹಾಗಾಗಿ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಈ ರೀತಿಯಾಗಿ ನಾನು ಮತ ಹಾಕಿದ್ದೀನಿ ಅಂತ ಈಗ ಯತ್ನಾಳ್ ಅವರು ಹೇಳ್ತಾ ಇದ್ರು. ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಈ ಒಂದು MLC ಚುನಾವಣೆ ಅಥವಾ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾವ ಪಕ್ಷದಲ್ಲಿ ಅಥವಾ ಯಾವ ಅಭ್ಯರ್ಥಿಗೆ ಎಷ್ಟು ಸ್ಥಾನಗಳು ಸಿಗ್ಬೋದು, ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗ್ಬೋದು ಅನ್ನೋದು ಕೂಡ ಬಹಳ ಕುತೂಹಲ ಇದೆ.